ಸಾಕಪ್ಪ ಸಾಕು. ಯಾರ ಕೈಯಲ್ಲಿ ನೋಡಿದ್ರು ಹೇಳಿ ಹೋಗೋ ಕಾರಣ ನೋಡಿ ನೋಡಿ ಬೇಜಾರ್ ಬಂತು. ಅದೇ ಒಂದು ಪುಸ್ತಕನ ಹಿಡ್ಕೊಂಡು ಜಾಡ್ತಾ ಇದ್ದೀರಾ. ನೀನೇನು ರವಿ ಬೆಳಗೆರೆಯವರು ಬರೀ ಅದೊಂದೇ ಪುಸ್ತಕ ಬರೆದಿದ್ದಾರೆ ಅಂತ ಅನ್ಕೊಂಡ್ರ? ಬೆಳಗೆರೆಯವರು ಬರೋಬ್ಬರಿ 70 ಪುಸ್ತಕ ಬರೆದಿದ್ದಾರೆ. ಅದಕ್ಕಾಗಿ ಅವರನ್ನ ಅಕ್ಷರ ರಾಕ್ಷಸ ಅಂತ ಕರೆಯೋದು. ನಿಮಗೆ ಬೆಳಗೆರೆಯವರ ಬೇರೆ ಯಾವ ಪುಸ್ತಕವನ್ನ ಓದ್ಬೇಕು ಅಂತ ಗೊತ್ತಾಗ್ತಾ ಇಲ್ಲದೆ ಇದ್ರೆ ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಲವ್ ಸ್ಟೋರಿನೇ ಬೇಕು ಅಂತ ಆದ್ರೆ ರವಿ ಬೆಳಗೆರೆಯವರ ಮಾಂಡೋವಿ ಓದಿ, ಇಲ್ಲ ನೀ ಹಿಂಗ ನೋಡಬೇಡ ನನ್ನ ಓದಿ. ಎರಡು ಚಂದದ ಲವ್ ಸ್ಟೋರಿ. ಮಾಟ ಮಂತ್ರ ಈ ರೀತಿ ಒಂಥರ ಥ್ರಿಲ್ಲರ್ ಆಗಿರುವಂತ ಪುಸ್ತಕ ಓದ್ಬೇಕು ಅಂತಾದ್ರೆ ಮಾಟಗಾತಿ, ಸರ್ಪ ಸಂಬಂಧ, ಪ್ರದೋಷ ಓದಿ. ಇದು 3 ಒಂದು ಸೀರೀಸು. ತುಂಬಾ ಚಂದಾಗಿ ಓದಿಸ್ಕೊಂಡು ಹೋಗುವಂತ ಪುಸ್ತಕ. ದೇಶಭಕ್ತಿ ರಿಲೇಟೆಡ್ ಪುಸ್ತಕವನ್ನ ಓದಬೇಕು ಅಂತಾದ್ರೆ ಹಿಮಾಲಯನ್ ಬ್ಲಂಡರ್ ಮತ್ತೆ ಹಿಮಾಗ್ನಿಯನ್ನ ಓದಿ. ಹಿಮಾಲಯನ್ ಬ್ಲಂಡರ್ ನನಗೆ ತುಂಬಾ ಇಷ್ಟವಾದ ಪುಸ್ತಕ. ನನ್ನ ಮಟ್ಟಿಗೆ ರವಿ ಬೆಳಗೆರೆಯವರ ಮಾಸ್ಟರ್ ಪೀಸ್ ಅದು. ಹಿಮಾಗ್ನಿ ಒಂದು ಸ್ಪೈ ರಿಲೇಟೆಡ್ ಒಂದು ಕಥೆ ಇರುವಂತ ಪುಸ್ತಕ. ನೀವೇನೀಗ ಧುರಂಧರ್ ಮೂವಿಯನ್ನ ನೋಡಿದ್ರಲ್ಲ, ಅದೇ ರೀತಿಯ ಕಾನ್ಸೆಪ್ಟ್ ಮೇಲೆ ಇರುವಂತ ಪುಸ್ತಕ. ತುಂಬಾ ಚೆನ್ನಾಗಿದೆ, ಓದಿ. ಇಂಗ್ಲಿಷ್ ಮೂವಿಗಳಿಂದ ಇನ್ಸ್ಪೈರ್ ಆಗಿ 2 ಪುಸ್ತಕವನ್ನ ಬರೆದಿದ್ದಾರೆ. ಒಂದು ಹಂತಕ್ಕೆ ಐ ಲವ್ ಯು, ಮತ್ತೊಂದು ಗಾಡ್ ಫಾದರ್. ಹಂತಕ್ಕೆ ಐ ಲವ್ ಯು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ, ಬಟ್ ಗಾಡ್ ಫಾದರ್ ಇದು ರೌಡಿಗಳ ಲೋಕದ ಕತೆ. ಇಂಗ್ಲಿಷ್ ಮೂವಿಯನ್ನ ಕನ್ನಡದ ನೆಲಕ್ಕೆ ಹೊಂದಿಸಿ ಬರೆದಿದ್ದಾರೆ. ಎಷ್ಟು ಚಂದದ ಕತೆ ಅಂದ್ರೆ ಎಷ್ಟೋ ದಿನಗಳ ತನಕ ಅದರ ಹ್ಯಾಂಗ್ ಓವರ್ ಇರುತ್ತೆ. ದಯವಿಟ್ಟು ರವಿ ಬೆಳಗೆರೆಯವರ ಉಳಿದ ಪುಸ್ತಕಗಳನ್ನು ಕೂಡ ಓದಿ. ಕನ್ನಡದ ಪುಸ್ತಕ ಬಂದಕ್ಕೆ ಈ ರೀತಿಯ ಕ್ರೇಜ್ ಹುಟ್ಟಿರೋದು ಖುಷಿಯ ವಿಚಾರವೇ. ಆದ್ರೆ ನೀವಲ್ಲೇ ಸ್ಟ್ರಕ್ ಆಗ್ಬೇಡಿ. ಬೆಳಗೆರೆಯವರದೇ ಬೇರೆ ಬೇರೆ ಪುಸ್ತಕಗಳನ್ನ ಕೂಡ ಟ್ರೈ ಮಾಡಿ. ಕನ್ನಡ ಸಾಹಿತ್ಯ ಲೋಕ ಅನ್ನೋದು ದೊಡ್ಡ ಸಮುದ್ರ. ಅಲ್ಲಿ ನಿರಂತರವಾಗಿ ನೀವು ತೇಲ್ತಾನೆ ಹೋಗ್ಬೇಕು. ಓದು ಒಂದು ಚಟವಾಗಬೇಕು, ನಿರಂತರವಾಗಬೇಕು. ನೀವು ರವಿ ಬೆಳಗೆರೆಯವರ ಯಾವ ಪುಸ್ತಕವನ್ನ ನೆಕ್ಸ್ಟ್ ಓದ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಬುಕ್ಗಳ ಸಜೆಷನ್ಗೋಸ್ಕರ ಫಾಲೋ ಮಾಡಿ. ನಮಸ್ಕಾರ.